ಇಬ್ಬರು ಶಿಷ್ಯಂದರು ಗುರುವಾಗಿದ್ದರೂ ನಾವೇ ನಮ್ಮ ಮನೆಯಲ್ಲಿ ಎಲ್ಲಾ ಕೆಲಸವನ್ನು ನಾನೇ ಮಾಡಿಕೊಳ್ಳಬೇಕಾಗಿದೆ. ಪ್ರಣಾಮ ಗುರುಗಳೇ. ಪ್ರಣಾಮಗಳು ಗುರುಗಳೇ. ಬನ್ನಿ ಬನ್ನಿ ಮೂರ್ಖರೇ, ಮೊಯ್ಗೊಳ್ಳರೇ, ಎಲ್ಲಿಗೆ ಹೋಗಿದ್ರಿ ಇಲ್ಲಿವರೆಗೂ? ಇಲ್ಲ ಗುರುಗಳೇ, ನಾವೆಲ್ಲೂ ಹೋಗಿರ್ಲಿಲ್ಲ. ನೀವ್ ಹೇಳಿದ್ದಾಗ್ನೇನೆ ಪಾಲನೆ ಮಾಡ್ತಾ ಇದ್ವಿ ನಾವು. ನೀವೇ ಹೇಳಿದ್ರಿ ಅಲ್ವಾ, ಹೊರಗಡೆ ಹುಡುಗನ್ ಕಡೆಯವ್ರು ಬಂದಿದ್ದಾರ ಇಲ್ವಾ ನೋಡಿ ಅಂತ. ಹಾಗೆ ನೀವು ಹೇಳಿದ ಮಾತಿಗೆ ನಮ್ಮದು ಸ್ವಲ್ಪ ಸೇರಿಸಿಕೊಂಡು ಕೇವಲ ಮನೆಯ ಹೊರಗೆ ಅಲ್ಲ, ಪೂರ್ತಿ ವಿಜಯನಗರವನ್ನೇ ನೋಡಿಕೊಂಡು ಬಂದೆವು. ಆಗ ನಮಗೆ ತಿಳಿಯಿತು ಅವರು ಇನ್ನೂ ಬಂದೇ ಇಲ್ಲವೆಂದು. ರಾಜ್ಯದಿಂದ ಹೊರಹೋಗಿ ಬಂದಿರೇ? ಹೌದು. ನೀನು ಅಯ್ಯೋ ಮೂರ್ಖರೇ, ನಾಲಾಯಕರೇ, ನಿರ್ಲಜ್ಜರೇ, ನೀವು ನಿಮ್ಮ ತಲೆಯನ್ನು ಸ್ವಲ್ಪವಾದರೂ ಉಪಯೋಗಿಸಿದ್ದರೆ ನೀವು ನಿಮ್ಮ ಕಾಲನ್ನು ಇಷ್ಟೊಂದು ಉಪಯೋಗಿಸುವ ಅವಶ್ಯಕತೆ ಬರುತ್ತಿರಲಿಲ್ಲ. ಉಪಯೋಗಿಸಿದ್ರೆ ಏನಾಗುತ್ತೆ ಗುರುಗಳೇ? ಉಪಯೋಗಿಸಿದರೆ ಏನಾಗುತ್ತದೆಯೇ ಈಗಲೇ ಹೇಳುತ್ತೇನೆ. ಪ್ರಿಯ ಶಿಷ್ಯರೇ, ಈ ಪಾದುಕೆ ಇದೆಯಲ್ಲ, ಇದನ್ನು ಹೇಗೆ ಉಪಯೋಗಿಸಬೇಕೆಂದು ಈಗ ತೋರಿಸುತ್ತೇನೆ. ಅದನ್ನು ಹೇಳುತ್ತಾರೆ. ಈ ಸುಭಾಷ್ ಶಾಸ್ತ್ರಿಗಳು ಇನ್ನೂ ಬಂದಿಲ್ಲ ಅನ್ಸತ್ತೆ. ಯಜಮಾನ್ರೇ, ಶ್ರೀಮಾನ್ರೇ, ಕೋಟೇಶ್ವರ ರಾಯರೇ. ಹಾ ಹೇಳಿ. ನಿಮ್ಮೆಲ್ಲರಿಗೂ ಸುಬ್ಬಾ ಶಾಸ್ತ್ರಿಗಳ ಹೊಸ ಪ್ರಣಾಮಗಳು. ಸರ್ವೇ ಜನಃ ಸುಖಿನೋ ಭವಂತು. ನಿಂತಲ್ಲೇ. ಅರೆ, ನಿಮ್ಮ ಪ್ರಣಾಮಗಳು ಅಷ್ಟೇ ಅಲ್ಲ, ನೀವು ಕೂಡ ಹೊಸದಾಗೆ ಕಾಣಿಸ್ತಾ ಇದ್ದೀರಾ. ಅದೇನಂದ್ರೆ ಕೋಟೇಶ್ವರ ರಾಯರೇ, ವಯಸ್ಸಾಗ್ತಾ ಮನುಷ್ಯರು ಬದಲಾಗ್ತಾರೆ. ನನ್ನ ಅನುಭವ ಬೇರೆ ಅಲ್ಲ. ಸೂರ್ಯ ಮುಳುಗಿದ್ರೆ ಎಲ್ಲ ಬದಲಾಗತ್ತೆ. ಅಲ್ಲ, ಸುಭಾಷ್ ಶಾಸ್ತ್ರಿಗಳೇ, ನಮ್ಮನ್ನ ಇಲ್ಲೇ ನಿಲ್ಸ್ತೀರೇನು? ಇಲ್ಲ, ಬನ್ನಿ, ಒಳಗ್ ಬನ್ನಿ. ಮಗನೇ, ಎಲ್ಲ ಸರಿಯಾಗಿ ಕಾಣಿಸ್ತಾ ಇದೆ ತಾನೇ? ಅಪ್ಪ, ಅಲ್ಲಿ ನೋಡು, ಚಪ್ಪಲಿ ನನ್ನೆಡೆ ಹಾರಿ ಬರುತ್ತಿದೆ. ಅಯ್ಯೋ, ಚಪ್ಪಲಿ ನಿನ್ನ ಹತ್ರ ಬರ್ತಾ ಇದೆ ಅಂತ ಗೊತ್ತಾದ್ಮೇಲೆ ನೀನ್ ಯಾಕೆ ಬಗ್ಲಿಲ್ಲ? ನಾನೇನೋ ತಪ್ಪಿಸ್ಕೊಳ್ತಾ ಇದ್ದೆಪ್ಪ, ಆದ್ರೆ ನನಗ್ ಕಾಣ್ತಿದೆ ಅಂತ ಅವ್ರಿಗೆ ಹೇಗ್ ಸಿದ್ಧಪಡಿಸ್ಲಿ ನಾನು? ಸುಭಾಷ್ ಶಾಸ್ತ್ರಿಗಳೇ, ಇದ್ ಎಂತ ಸ್ವಾಗತ? ಅದು ಏನೆಂದರೆ, ನಾವು ನಿಮ್ಮ ಸ್ವಾಗತಕ್ಕೆ ಎಲ್ಲಾ ಸಿದ್ಧತೆಯನ್ನು ಮಾಡಿದ್ದೆವು. ಆದರೆ ಹೀಗೆ ನಡೆದದ್ದಕ್ಕಾಗಿ ನಾವು ನಿಮ್ಮಲ್ಲಿ ಕ್ಷಮೆ ಕೇಳುತ್ತೇವೆ. ಕ್ಷಮಿಸಿ. ಬನ್ನಿ, ಒಳಗೆ ಬನ್ನಿ. ಕುಳಿತುಕೊಳ್ಳಿ. ಧನ್ಯವಾದಗಳು. ಎಲ್ಲವೂ ಸರಿಯಾಗೇ ಇದೆ, ಆದ್ರೆ ಮಹಾತ್ಮರು ಯಾರು? ಶಿಷ್ಯಂದಿರೇ, ನಾನು ಸುಬ್ಬಾ ಶಾಸ್ತ್ರಿ. ಮೊದಲು ನೀವಿಬ್ಬರು ನನ್ನನ್ನ ಹುಡುಕಿಕೊಂಡು ಬಂದಿರಿ, ನಂತರ ನಾನು ಸಂಬಂಧವನ್ನು ತಂದೆ. ಆದರೆ ನೀವು ಅವರ ಹಾಗೆ ಕಾಣುತ್ತಿಲ್ಲ. ಅದೇನಂದ್ರೆ ವಯಸ್ಸಾಗ್ತಾ ಮನುಷ್ಯರು ಬದಲಾಗ್ತಾರೆ. ಅದ್ ಹೇಗ್ ಸಾಧ್ಯ? ಒಂದೇ ದಿನದಲ್ಲಿ ಇಷ್ಟೊಂದು ವಯಸ್ಸು ಬದಲಾಗೋಯ್ತಾ? ಆಗುವ ಸಾಧ್ಯತೆ ಇದೆ. ನಾವು ಗುರುತು ಹಿಡಿದೆವು, ಗರುಡ. ಅಂದರೆ ನಮ್ಮ ಮಾತಿನ ಅರ್ಥವೇನೆಂದರೆ ಸುಭಾಷ್ ಶಾಸ್ತ್ರಿಗಳು. ಹೌದು. ಧನ್ಯವಾದಗಳು ನಾಗರಾಜ. ಆದ್ರೆ ನೀವು ಮುಖಕ್ಕೆ ಬಟ್ಟೆ ಏಕೆ ಕಟ್ಟಿಕೊಂಡಿದ್ದೀರಿ? ಅದೇನಂದ್ರೆ ಗಾಳಿಯಲ್ಲಿ ತುಂಬಾ ಪ್ರದೂಷಣ ಇದೆ, ಅದಕ್ಕೆ. ಹೌದು. ಆದ್ರೆ ನೀವಿಬ್ರೇನೋ ನಂದೇ ಮದ್ವೆ ಅನ್ನೋ ತರ ನನ್ನ ಹತ್ರ ಪ್ರಶ್ನೆ ಕೇಳ್ತಿದ್ದೀರಲ್ಲ. ಈಗ ಕನ್ಯೆ ತೋರಿಸೋ ಕಾರ್ಯಕ್ರಮವನ್ನ ಶುರು ಮಾಡ್ಬೇಕು ಅಂತ ನನಗನ್ನಿಸ್ತಾ ಇದೆ. ಈಗಲೇ ನೋಡ್ಬಿಡೋಣ. ಈ ಸೂರ್ಯನ ಹೇಗ್ ನಂಬೋದು? ಯಾವಾಗ ಮುಳುಗ್ತಾನೋ ಯಾವನೂ ಗೊತ್ತು. ಹೇಗಿದ್ರು ನಾನು ಇಬ್ಬರ ಕುಂಡಲಿಯನ್ನ ನೋಡಿದೀನಿ. 36ರಲ್ಲಿ 40 ಗಣ ಕೂಡ್ ಬಂದಿದೆ. 36ರಲ್ಲಿ 40 ಗಣಗಳು ಕೂಡಲು ಸಾಧ್ಯವೇ?
ಕೆಲವೊಂದು ಗಣ ಎರಡೆರಡು ಬಾರಿ ಕೂಡುತ್ತದೆ. ಹೌದೇ? ನೀವು ಹೇಳಿದ ಮೇಲೆ ಸರಿ ಇರಲೇಬೇಕು. ಎರಡೆರಡು ಬಾರಿ ಕುಡಿದೆಯೇ? ನಯನೇಶ್ವರ ಹೇಳಿ, ನೀವು ಏನು ಮಾಡುತ್ತೀರಿ? ಏನೇ ಕೆಲಸ ಮಾಡಿದರೂ ಹಾಗಲಲ್ಲಿ ಮಾಡುತ್ತೇನೆ. ಇವನ ಮಾತಿನ ಅರ್ಥ ಏನಂದ್ರೆ ಇವನು ಸಮಯಕ್ಕೆ ಬಹಳ ಬೆಲೆ ಕೊಡ್ತಾನೆ. ಪ್ರತಿಯೊಂದು ಕೆಲ್ಸಾನು ಸಮಯಕ್ಕೆ ಮುಂಚೆ ಮುಗಿಸ್ತಾನೆ. ವಾಹ್, ಎಂತಹ ಗುಣ! ಹೌದು ಸಂಬಂಧಿಕರೇ, ಕೆಲವು ಗುಣಗಳು ವಿಶೇಷತೆಯಾಗಿದ್ದರೆ ಇನ್ನು ಕೆಲವು ಅವಶ್ಯಕತೆ. ಆ? ಅವಶ್ಯಕತೆ? ನನ್ನ ಪತ್ನಿಯ ಮಾತಿನ ಅರ್ಥವೇನೆಂದ್ರೆ ನಮ್ಮ ನಯನೇಶ್ವರ ಸಮಯದ ಪರಿಪಾಲನೆ ಮಾಡ್ಬೇಕು ಅಂತ ಎಲ್ರಿಗೂ ಹೇಳ್ತಾ ಇರ್ತಾನೆ. ಕನ್ಯೆಯನ್ನು ನೋಡಲು ನಾವು ಬಹಳ ದೂರದಿಂದ ಬಂದಿದ್ದೇವೆ. ಕನ್ಯೆ ಎಲ್ಲಿದ್ದಾಳೆ? ಹಾ, ಈಗಲೇ ಕರೆಯುತ್ತೇವೆ. ನಮ್ಮ ಅನಂತ ಇದ್ದಾಳಲ್ಲ, ಅವಳು ಲಕ್ಷದಲ್ಲಿ ಒಬ್ಬಳು. ಹಾಗೂ ಅವಳಲ್ಲಿ ಲಕ್ಷಾಂತರ ಒಳ್ಳೆಯ ಗುಣಗಳಿವೆ. ಹ, ನೀವು ನೋಡಿದಾಗ ನಿಮಗೆ ತಿಳಿಯುತ್ತದೆ. ನಿಮ್ಮ ತಂಗಿಯನ್ನು ನಾನು ನೋಡಬೇಕು ಎಂದಿದ್ದರೆ ಅವರನ್ನು ಬೇಗ ಕರೆಯಿರಿ. ಕರೀರಿ. ಈಗಲೇ ಕರೆಯುತ್ತೇವೆ. ನಯನೇಶ್ವರ, ಇಲ್ಲಿ ಕೇಳು, ಹೊರಗೆ ಬಾ. ಅಪ್ಪ, ಹೆಣ್ಣನ್ ನಾನೇನೋ ನೋಡ್ದೆ. ನೀವು ಅವಳ ವಯಸ್ಸನ್ನ ಮೊದಲು ನೋಡಿ. ವಯಸ್ಸು ಜಾಸ್ತಿ ಆಯ್ತು ಅನ್ಸಲ್ವಾ? ಅಯ್ಯೋ, ಹುಡುಗಿನೇ ಅಲ್ವಾ? ವಯಸ್ಸಲ್ಲಿ ಏನಿದೆ? ಸೂರ್ಯ ಮುಳುಗದ ಮೇಲೆ ನಿನಗೆ ಯಾವ ವಯಸ್ಸು ಕಾಣತ್ತೆ? ಮಗ, ರಾಜಗುರು ತಾತಾಚಾರ್ಯರ ತಂಗಿ. ಪ್ರಶಂಸೆ ಮಾಡು. ಅತಿ ಸುಂದರ. ಅದರಲ್ಲಿ ನಿಮಗೆ ಮದುವೆ ಬಗ್ಗೆ ಏನನ್ಸತ್ತೆ? ಮದುವೆಯಲ್ಲಿ ಎಲ್ಲದಕ್ಕಿಂತ ಮುಖ್ಯ ಪ್ರೀತಿ, ಹೌದು, ಪ್ರಭುಗಳ ಭಕ್ತಿ, ಭಜನೆ ಹಾಗೂ ಸತ್ಸಂಗ ಮಾಡುತ್ತಾ ಜೀವನ ಕಳೆದರೆ ಅದರಲ್ಲೇ ತೃಪ್ತಿ ಸಿಗುವುದು. ಅಪ್ಪ, ನಾನು ಹೇಳಿದ್ನಲ್ಲ ಹುಡುಗಿಗೆ ವಯಸ್ಸಾಗಿದೆ ಅಂತ. ಇವರೆಲ್ಲಿ ಬಂದಿರೋದು ಮದುವೆಗೆ ಅಂತಾನೋ ಇಲ್ಲ ಸನ್ಯಾಸತ್ವಕ್ಕೋ? ಏನಾಯ್ತು? ಅದೇನಂದ್ರೆ ರಾಜಗುರುಗಳೇ, ಆ ಹುಡುಗನಿಗೆ ಹುಡುಗಿ ಇಷ್ಟ ಆದ್ಲು. ನೋಡದೆಯೇ? ಅದೇ, ಕನ್ಯೆಯನ್ನು ನೋಡಿದ ಮೇಲೆಯೇ ನಿಶ್ಚಯ ಮಾಡಿ. ನೋಡ್ತಾನೆ ಇದೀವಲ್ಲ, ಇಲ್ಲೇ ನಿಂತಿದ್ದಾರೆ. ನೀವು ಯಾರನ್ನು ನೋಡಿದಿರಿ? ನಿಮ್ಮ ತಂಗಿ. ಅಯ್ಯೋ, ಇವರು ಗುರುಮಾತೆ. ಇವರ ತಂಗಿಯಲ್ಲ, ಅವರ ಪತ್ನಿ. ಹೌದು. ಅಪ್ಪ, ನಾನು ಹೇಳಿದ್ನಲ್ಲ ವಯಸ್ಸಾಗಿದೆ ಅಂತ. ಮದುವೆ ಅಂತ ಯಾರು ಬೇಕಾದ್ರೂ ನನ್ನ ಕಟ್ಟಕ್ಬೇಕು ಅಂತಿದ್ದೀರಾ? ರಾಜಗುರುಗಳೇ, ನಿಮ್ಮ ಮನೆಯಲ್ಲಿ ಯಾವ ಹೆಣ್ಣನ್ನು ನಾವು ನೋಡಲು ಬಂದಿದ್ದೇವೋ ಅವರನ್ನು ಬೇಗ ಕರೆಯಿರಿ. ಬಹಳ ಉತ್ಸುಕರಾಗಿದ್ದೀರಿ ನೀವು. ಅನಂತಾಳನ್ನು ನೋಡಲು ಕರೆಯುತ್ತೇವೆ. ಅನಂತಾಳನ್ನು ಕರೆ. ಹಾ, ಕರೆಯುತ್ತೇನೆ. ಇವನ ಬಗ್ಗೆಯೇ ಎಲ್ಲರೂ ಚರ್ಚೆ ಮಾಡುತ್ತಿದ್ದದ್ದು. ಹುಡ್ಗ ಬರ್ತಾನೆ ಅಂತ. ಇವನು ನೋಡಿದ್ಮೇಲೆ ಮೊದಲನೇ ಬಾರಿ ನನಗ್ ನನ್ನ ಮಾವ ಗೋವಿಂದನ್ ಮೇಲೆ ತುಂಬಾ ಗರ್ವ ಆಗ್ತಿದೆ. ಹುಡುಗಿ ತುಂಬಾ ಸುಂದರವಾಗಿದ್ದಾಳೆ. ನಮ್ಮ ನಯನೇಶ್ವರನಿಗೆ ಸರಿಯಾದ ಜೋಡಿ. ಆದರೆ ಇಲ್ಲಿ ಕೇಳಿ, ಅವಳು ಆ ಮಗುವಿನ ತಾಯಿಯೇ? ಅಯ್ಯೋ, ನಿನ್ನ ಮಗ ಆ ಹುಡುಗಿನ ಮದುವೆ ಆಗ್ಬೇಕಾ ಇಲ್ಲ ಆ ಮಗುನ? ಮಗು ಇದ್ರು ಇಲ್ದೇ ಇದ್ರು ಏನು ವ್ಯತ್ಯಾಸ ಆಗತ್ತೆ? ವ್ಯತ್ಯಾಸವಿದೆ. ಅವಳ ಬಳಿ ಆ ಮಗುವಿನ ಬಗ್ಗೆ ಕೇಳಿ. ಪ್ರಣಾಮಗಳು. ಪ್ರಣಾಮಗಳು. ತುಂಬಾ ಸುಂದರವಾದ ಮಗು. ನಿಮ್ಮ ಗೆಳತಿದ?
ಏನು? ಅಯ್ಯೋ ಅದ್ ಹೇಗ್ ಗೆಳತಿದಾಗುತ್ತೆ? ನಮ್ದೆ ಇವರದ್ದೇ ಹಾ. ಹಾ, ಆದ್ರೆ ಇವನಿಗೆ ಜನ್ಮ ಕೊಟ್ಟಿದ್ದು ನಾನೊಬ್ಳೆ. ಅಪ್ಪ ಇದೇನು ನೀವೇನು ಮದುವೆಗೆ ಹೆಣ್ಣಿನ ಜೊತೆ ಮಗುನು ಇರಬೇಕು ಅಂತಿದ್ರ? ಹುಡುಗಿನ ಕಟ್ಕೊಂಡ್ರೆ ಮಗುನು ಬರುತ್ತೆ ಅಂತ. ಒಳ್ಳೇದಾಯ್ತಲ್ವಾ, ನಿನಗೆ ಹುಡುಗಿ ಜೊತೆ ಮಗುನೂ ಸಿಕ್ತು, ನಿನ್ ಕೆಲ್ಸ ಕಮ್ಮಿ ಆಯ್ತಲ್ವಾ? ಕೆಲ್ಸ ನಿಮ್ಮ ತಂಗಿಗೆ ಮದುವೆಯ ಮುನ್ನವೇ ಮಗು ಆಗಿದೆಯೇ? ಆ? ಯಾರು ಹೇಳಿದ್ದು? ಈಗ ತಾನೇ ನಿಮ್ ತಂಗಿನೇ ಹೇಳದ್ಲಲ್ಲ ಮಗು ಅವ್ರದ್ದು ಅಂತ. ಇವಳು ನಮ್ಮ ತಂಗಿ ಅಲ್ಲ, ಪಂಡಿತ ರಾಮಕೃಷ್ಣನ ಪಂಡಿತ ರಾಮಕೃಷ್ಣನಿರುವನಲ್ಲ ಅವನ ಧರ್ಮಪತ್ನಿ. ಈಗ ನನ್ನ ತಂಗಿಯ ಸ್ನೇಹಿತೆ. ನಿಮ್ ತಂಗಿನ ನಾವು ನೋಡ್ಬೇಕು ಅನ್ನೋದು ನಿಮ್ ಮನ್ಸಲ್ಲಿ ಇದ್ರೆ ಅವ್ರನ್ನ ಬೇಗ ಕರೀರಿ. ನೀವು ನಮ್ಮನ್ನೇನೋ ಕಾಯಿಸ್ತಿದ್ದೀರಾ, ಆದ್ರೆ ಸೂರ್ಯ ಮುಳುಗುವಾಗ ಯಾರನ್ನೂ ಕಾಯಲ್ಲ. ನಾನು ಅವಳನ್ನ ಕರಿತೀನಿ. ಅನಂತ, ಮಗನೇ ಏನಾಯ್ತು? ನಾನು ಹೇಳೋದ್ ಮದುವೆ ಆಗಲ್ಲ. ಏನಾಯ್ತು ಏನಾಯ್ತು? ಈಗ ರಾತ್ರಿ ಹೊತ್ತು ಕಣ್ಣಿಲ್ದೆ ಬದುಕ್ತಾ ಇದ್ದೀನಲ್ಲ, ಹಾಗೆ ಹೆಣ್ಣಿಲ್ದೇನು ಬದುಕ್ಬಿಡ್ತೀನಿ. ಅಯ್ಯೋ ಏನೂ ಆಗಲ್ಲ. ಅಯ್ಯೋ ಸುಬ್ಬಾ ಶಾಸ್ತ್ರಿ ಮುಂದೆ ಸರಿಯಾಗಿ ಮಾತಾಡಿ. ಇದು ಅಮ್ಮ ಅಮ್ಮ. ಇವನ್ ಯಾರು? ಇವನ್ ಕಣ್ಣು ನೋಡಕ್ಕೆ ರಾಮನ್ ಥರಾನೇ ಹೊಳಿತಾ ಇದೆಯಲ್ಲ. ರಾಮನ್ ಥರ ಅಲ್ಲಮ್ಮ, ರಾಮನೇ. ಹೌದು. ಅಮ್ಮ, ಇವ್ರ ಯೋಜನೆ ನಮ್ ಯೋಜನೆನ ಹಾಳು ಮಾಡೋದು. ಈಗ ಶೀಘ್ರವಾಗಿ ಕನ್ಯೆಯನ್ನು ಕರೆಯಿರಿ, ಇಲ್ಲವಾದರೆ ಇನ್ನೂ ಗೊಂದಲಗಳು ಹೆಚ್ಚಾಗುತ್ತವೆ. ನಮಗೂ ಹಾಗೆ ಅನಿಸುತ್ತಿದೆ. ನಾ ಹೋಗಿ ಅನಂತನ್ ಕರ್ಕೊಂಡ್ಬರ್ತೀನಿ. ಹೋಗಿ. ಭಾಸ್ಕರ್ ಎತ್ಕೊಳ್ಳಿ ಅಮ್ಮ. ಈಶ್ವರ, ಎಷ್ಟೊಂದು ಸುಂದರವಾಗಿ ಕಾಣುತ್ತಿದ್ದಾಳೆ ನನ್ನ ತಂಗಿ. ಯಾರ ದೃಷ್ಟಿಯೂ ತಾಗಬಾರದು. ಬಾ ತಂಗಿ, ಬಾ, ಕುಳಿತುಕೋ. ಕೋಟೇಶ್ವರ ರಾಯರೇ, ನಿಮ್ಮ ಸುಪುತ್ರ ಏನು ಮಾಡುತ್ತಾನೆ ಹೇಳಲೇ ಇಲ್ಲ? ಅಯ್ಯೋ, ನನ್ನ ಮಗ ಒಳ್ಳೆ ಬಿಲ್ಲುಗಾರ. ಅವನಿಗಂತೂ ತುಂಬಾನೇ ಪ್ರಶಸ್ತಿಗಳು ಸಿಕ್ಕಿವೆ. ಆದರೆ ಇವರ ಗುರಿಯೆಲ್ಲ ತಪ್ಪಾಗಿಯೇ ಇದೆ. ಇಲ್ಲ ಇಲ್ಲ, ಇವರ ಮಾತಿನ ಅರ್ಥವೇನೆಂದರೆ ನಯನೇಶ್ವರರಿಗೆ ಸೂಕ್ಷ್ಮ ದೃಷ್ಟಿ ಇದೆ ಎಂದು. ಹೌದು, ನೀವು ಹೇಳಿದ ಮಾತು ಸಂಜೆಯವರೆಗೂ ಸರಿಯೇ. ಆದರೆ ಸಂಜೆಯ ನಂತರ ನನ್ನ ಮಾತಿನ ಅರ್ಥವೇನೆಂದರೆ, ಅವನ ದೃಷ್ಟಿ ಹೇಗಿದೆ ಎಂದರೆ ಬೆಳಗಿನ ಜಾವದಲ್ಲಿ ಸೂಜಿಯಲ್ಲಿ ದಾರವನ್ನು ಪೋಣಿಸುತ್ತಾನೆ. ನಮ್ಮ ನಗರದಲ್ಲಿ ಯಾರ ಮನೆಯಲ್ಲಿ ಏನೇ ಕಳೆದು ಹೋದರೂ ನಮ್ಮ ನಯನೇಶ್ವರನನ್ನೇ ಹುಡುಕಲು ಕರೆಯುತ್ತಾರೆ. ತುಂಬಾ ಒಳ್ಳೆಯದು, ತುಂಬಾ ಒಳ್ಳೆಯದು. ಅಲ್ಲ, ನಿಮ್ಗೆ ಏನೇನ್ ಇಷ್ಟ? ನನಗೆ ಇಷ್ಟವಾದದ್ದು ಬರುತ್ತಲೇ ಇರಬೇಕು. ಏನ
ನೀವು ತಪ್ಪು ತಿಳಿದುಕೊಂಡಿರಿ ನಯನೇಶ್ವರ. ಅವಳ ಮಾತಿನ ಅರ್ಥವೇನೆಂದರೆ ಈಗ ಮದುವೆಯ ನಿಶ್ಚಿತಾರ್ಥವಾಗುವುದಲ್ಲ, ಅದು ಅವಳಿಗೆ ತುಂಬಾ ಇಷ್ಟ. ಅದಕ್ಕಾಗಿ ಅವಳು ಕಾಯುತ್ತಿದ್ದಾಳೆ. ನನಗೆ ಹೆಣ್ಣು ಎಷ್ಟು ಇಷ್ಟವಾಗಿದ್ದಾಳೆ ಅಂದ್ರೆ ಸೂರ್ಯ ಮುಳುಗಕ್ ಮುಂಚೆ ನೀವು ಮದುವೆ ತಯಾರಿ ಮಾಡ್ಬಿಡಿ. ಇಷ್ಟೊಂದು ಆತುರವೇ? ಏಕೆಂದರೆ ಸೂರ್ಯ ಮುಳುಗದ ಮೇಲೆ ಮದುವೆ ಆಗುವುದಿರಲಿ, ನೋಡುವುದು ಕಷ್ಟ. ಅಯ್ಯೋ, ಇವನ ಮಾತಿನ ಅರ್ಥ ಎಷ್ಟು ಬೇಕೋ ಅಷ್ಟು ನೋಡ್ತಾನೆ, ಸಮಯಕ್ಕೆ ತುಂಬಾ ಬೆಲೆ ಕೊಡ್ತಾನೆ. ಇವನ್ ಎಲ್ಲಾ ಕೆಲ್ಸಗಳು ಸೂರ್ಯ ಮುಳುಗಕ್ ಮುಂಚೆನೆ ಆಗಿರ್ಬೇಕು. ಅಲ್ವಾ ಮಗ್ರೆ? ಏಕೆಂದರೆ ಅದಾದ ಮೇಲೆ ಇವನು ಯಾವ ಕೆಲಸಕ್ಕೂ ಯೋಗ್ಯವಿಲ್ಲ. ನನ್ನ ಮಾತಿನ ಅರ್ಥವೇನೆಂದರೆ ಇವನಿಗೆ ಯಾವ ಕೆಲಸ ಮಾಡಲು ಇಷ್ಟವಿಲ್ಲ. ಆಹಾ, ಈ ಕಾಲದಲ್ಲಿ ಸಮಯದ ಪಾಲನೆಯನ್ನು ಸ್ವತಃ ಸಮಯವೇ ಮಾಡುವುದಿಲ್ಲ. ಅವನು ಇನ್ನೂ ಏಕೆ ಬಂದಿಲ್ಲ? ಚಿಂತೆ ಮಾಡ್ಬೇಡ, ಅವ್ನು ನಿನ್ನನ್ ಬಿಟ್ಟು ಎಲ್ಲಿಗೆ ಹೋಗ್ತಾನೆ? ಬಂದೇ ಬರ್ತಾನೆ, ಸುಮ್ನೆ ಇರು. ನಿಶ್ಚಿತಾರ್ಥ ಆಗುವ ಮುನ್ನ ಅವನು ಬರದಿದ್ದರೆ ನನಗೆ ಅವನ ಅವಶ್ಯಕತೆಯೇ ಇಲ್ಲ. ಹಾ, ಮಾವ ಬರೋದು ಇನ್ನೂ ತಡ ಆದ್ರೆ ಒಂದಿನ ಅನಂತ ಅವ್ರ ಮಕ್ಳಿಗೆ ಮಾವ ಆಗೋಗ್ತಾರೆ. ಅನಂತಲಕ್ಷ್ಮಿ ಎಲ್ಲಿಗೆ ಹೋಗುತ್ತಿರುವೆ? ಮನೆಯಿಂದ ಹೀಗೆ ಹೋಗಬಾರದು. ಹೋಗುವುದಾದರೆ ಪಲ್ಲಕ್ಕಿಯಲ್ಲೇ ಹೋಗಬೇಕು.